ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರ್ತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆರ್ಮಿ ಒಳಗೆ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾ ಇದ್ದಾನೆ, ಮ್ಯಾಥ್ಸ್ ಯಾವ ರೀತಿ ಬರಾಕತ್ತಾವ, ಟಫ್ ಬರಾಕತ್ತಾವು, ಈಸಿ ಬರಾಕತ್ತಾವು ಅನ್ನೋ ವಿಚಾರವನ್ನು ಇಟ್ಕೊಂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮನ್ನು ವರ್ಕ್ ಮಾಡೋದು ಬೇಡ, ಡೈರೆಕ್ಟ್ ಕ್ವಶನ್ ಹೋಗೋಣ ಅಂತ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಹೇಳಿದೆ ಅಂತ ನೋಡ್ರಿ. ಫಸ್ಟ್ ಕ್ವಶನ್, ಕೆಂಪು ಮತ್ತು ನೀಲಿ ಪೆನ್ನುಗಳ ಅನುಪಾತ 4:5. ಏನ? ಕೆಂಪು ಮತ್ತು ನೀಲಿ ಪೆನ್ನುಗಳ ಅನುಪಾತ 4:5. ಕೆಂಪು ಪೆನ್ನುಗಳ ಸಂಖ್ಯೆ 16. ಕೆಂಪು ಪೆನ್ನುಗಳ ಸಂಖ್ಯೆ 16 ಆಗಿದ್ರೆ ನೀಲಿ ಪೆನ್ನುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಈಗ ಏನೈತಿ, ಇಲ್ಲಿ ಅನುಪಾತ ಕೊಟ್ಟಾರ, ನಮಗಿಲ್ಲಿ ಕೆಂಪು ಪೆನ್ ರೆಡ್ ಪೆನ್ಗಳನ್ನು ಕೊಟ್ಟಾರ. ಹಾಗಿದ್ರೆ ನೀಲಿ ಪೆನ್ ಎಷ್ಟು ಅಂತ ಕೇಳ್ಕತ್ತಾರ. ಅನುಪಾತ ಎಷ್ಟೈತಿ? ಇದು ರೆಡ್ ಬ್ಲೂ, ರೆಡ್ ಬ್ಲೂ ಆಯ್ತಾ? ಎಷ್ಟೈತೆ ಅನುಪಾತ? 4:5 ಐತಿ. ಈಗ ನಮ್ಗೆ ಏನು ಕೊಟ್ಟಾರಿಲ್ಲ ಅವರು? 16 ಕೆಂಪು ಪೆನ್ನುಗಳದ ಅಂತ ಹೇಳ್ತಾರೆ. ಕೆಂಪು ಪೆನ್ನುಗಳು ಅಂತ, ಕೆಂಪುಗಳ ಪೆನ್ನುಗಳ ಅನುಪಾತ ಎಷ್ಟೈತಿ? ಇಲ್ಲಿ 4 ಐತಿ. ಹಾಗಿದ್ರೆ ಈ 4ರ ವ್ಯಾಲ್ಯೂನ ಏನಾಗುತ್ತೆ? 16 ಆಗ್ತದೆ. ನಮಗೇನು ಕೇಳ್ಕತ್ತಾರ? ನೀಲಿ ಪೆನ್ನುಗಳು ಕೇಳ್ಕತ್ತಾರ. ನೀಲಿ ಪೆನ್ನುಗಳ ಅನುಪಾತ ಎಷ್ಟೈತಿ? ಇಲ್ಲಿ 5 ಐತಿ. ಹಾಗಿದ್ರೆ 5ರ ವ್ಯಾಲ್ಯೂ ಎಷ್ಟು? ಓಕೆ, 4 ಕೆಳಗೆ 5 × 16 ಮ್ಯಾಗ ಬರ್ತದೆ. 4 × 1 4, 4 × 4 16, 5 × 4 ಎಷ್ಟು? 20 ನೀಲಿ ಪೆನ್ಗಳಾಗ್ತವೆ. ಎಷ್ಟಾಗ್ತಾವೆ ರೀ? 20 ನೀಲಿ ಪೆನ್ಗಳಾಗ್ತವೆ. ಆಪ್ಷನ್ ನಂಬರ್ B2. ಒಂದು ವೇಳೆ ಅವರ 4:5 ಅಂತ ಕೊಟ್ಟಿರ್ತಾರೆ, ಎರಡು ಕೆಂಪು ಮತ್ತು ನೀಲಿ ಪೆನ್ನುಗಳ ಅನುಪಾತ 4:5. ಕೆಂಪು ಪೆನ್ನುಗಳ ಸಂಖ್ಯೆ 16 ಆಗಿದ್ದರೆ ಒಟ್ಟು ಪೆನ್ನುಗಳ ಸಂಖ್ಯೆ ಕೇಳಿದಾಗ ಏನು ಮಾಡ್ಬೇಕಂದ್ರೆ ಇವು ಎರಡನ್ನೂ ರೇಷಿಯೋ 2 ಪ್ಲಸ್ ಮಾಡ್ಕೊಂತ 4ಕ್ಕೆ 16 ಅಂದ್ರೆ 2 ಪ್ಲಸ್ ಮಾಡಿ ಎಷ್ಟಾಗ್ತದ? 9ರ ವ್ಯಾಲ್ಯೂ ಎಷ್ಟು ಅಂತ ಹಿಂಗೆ ಮಾಡಿದ್ರೆ ಒಟ್ಟು ಪೆನ್ಗಳ ಸಂಖ್ಯೆ ಬರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಆಯತದ ಉದ್ದ 500 ಮೀಟರ್ ಮತ್ತು ಅದರ ಅಗಲ 60 ಮೀಟರ್. ಹಾಗಾದರೆ ಉದ್ದ ಮತ್ತು ಅಗಲದ ಅನುಪಾತ ಕಂಡುಹಿಡಿಯುತ್ತ ಕ್ವಶನ್ ಐತಿ. ಇನ್ನು ನೋಡ್ರಿ, ಅವ್ರು ಕೊಟ್ಟ ಬಿಟ್ಟಿದ್ದಾರೆ ಎಷ್ಟು ಅಗಲ ಉದ್ದ? ಉದ್ದ 500 ಐತಿ, ಅಗಲ 60 ಐತಿ. ಇವನ್ ಜಸ್ಟ್ ನಾವು ಕಟ್ತಾ ಹೊಡೆದ್ರೆ ಮುಗಿದೋತಾ. 0 0 ಕ್ಯಾನ್ಸಲ್, 2 3 6, 2 25 50. ಅನುಪಾತ ಎಷ್ಟಾಗತ್ತೆ? ಇವೆರಡು ಒಂದು ಬಗ್ಗೆ ಹೋಗಂಗಿಲ್ಲ. 3 ಬೆಸ್ಸಂಖ್ಯೆ, ಇದು ಬೆಸ್ಸಂಖ್ಯೆ ಆದ್ರೆ 2 ಒಂದು ಬಗ್ಗೆ ಹೋಗಂಗಿಲ್ಲ. ಇದು ಪ್ರೈಮ್ ನಂಬರ್ ಐತಿ. ಹಾಗಿದ್ರೆ ಏನಾಗುತ್ತೆ ಆನ್ಸರ್? 25 ಅನುಪಾತ 3 ಅನ್ನೋದು ನಮ್ಮದು ಸರಿಯಾದ ಉತ್ತರ ಆಗ್ತೈತಿ. ಆಪ್ಷನ್ ನಂಬರ್ A1. ಓಕೆ, ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಕ್ತಿಯ ಆದಾಯ 81,000 ಮತ್ತು ಅವನ ಖರ್ಚು 90% ಆದರೆ ಉಳಿತಾಯ ಎಷ್ಟು ಕೇಳ್ತಾರೆ. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ? ಒಂದು ಕೆಲಸ ಮಾಡ್ತಾನೆ. ಎಲ್ಲೋ ಅವನ ಸಂಬಳ ಎಷ್ಟೈತಿ? ಇನ್ಕಮ್ ಟೋಟಲ್ 81,000 ಐತಿ. ಇನ್ಕಮ್ ಎಷ್ಟೈತಿ? 81,000 ಐತಿ. ಅದ್ರಾಗ ಅವ ಏನು ಮಾಡಕತ್ತಾನ? 90% ಖರ್ಚು ಮಾಡಕತ್ತಾನ. ಖರ್ಚು ಎಕ್ಸ್ಪೆಂಡಿಚರ್ ಎಷ್ಟೈತಿ? 90% ಖರ್ಚು ಮಾಡಕತ್ತಾನ. 81,000 ಅವ್ನ ಸ್ಯಾಲ್ರಿ ಐತಿ, ಆದರೂ 90% ಖರ್ಚು ಮಾಡಕತ್ತಾನ. ಅವ್ನ ಫ್ಯಾಮಿಲಿಗೆ ಎಲ್ಲ ಕೂಡಿ 90% ಖರ್ಚು ಮಾಡಕತ್ತಾನ. ಆದ್ರೆ ಎಷ್ಟು ಉಳಿಯಾಕತ್ತೈತಿ ಅವಾಗ? ಉಳಿತಾಯ ಎಷ್ಟೈತಿ? ಇಲ್ಲಿ ಉಳಿತಾಯ 10% ಐತಿ. ಸೇವಿಂಗ್ 10% ಐತಿ. 100ರಾಗ 90% ಖರ್ಚು ಮಾಡತ್ತಂದ್ರೆ 8% ಉಳಿತಾಯ ಆಕೈತಿ, 10% ಉಳಿತಾಯ ಐತಿ. ನಮಗೇನು ಕೇಳ್ತಾರೋ? ಉಳಿತಾಯ ಕೇಳ್ತಾರೆ, ಸೇವಿಂಗ್ ಕೇಳಕತ್ತಾರ. ಇನ್ನು ನೋಡ್ರಿ, 100ಕ್ಕೆ ಏನು ಮಾಡ್ಕತ್ತ ನಾವು? 90% ಖರ್ಚು ಅಂದ್ರೆ -90 ಮಾಡ್ರಿ, ಎಷ್ಟು ಪರ್ಸೆಂಟ್ ಆಯ್ತು? 10%. 10% ಉಳಿತಾಯ ಆಗತ್ತೈತಿ. 10% ಉಳಿತಾಯ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಎಕ್ಸ್ ಇಟ್ಕೋರಿ. 10% ಉಳಿತಾಯ ನಮ್ಗೆ ಗೊತ್ತಿಲ್ಲ, ಎಕ್ಸ್ ಇಟ್ಕೋರಿ. ನಮ್ಗೆ ಇದು ಎಷ್ಟೈತಿ? ಇಲ್ಲಿ ಇನ್ಕಮ್ ಎಷ್ಟೈತಿ? ಇನ್ಕಮ್ 81,000 ಐತಿ. ಇನ್ಕಮ್ 81,000 ಅಂದ್ರೆ ಎಷ್ಟು? 100% ಅಂದಂಗೆ. 100% ಇದ್ರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 81,000ಕ್ಕೆ ಒಂದು 100% ಅಂದ್ರೆ 10% ಅಂದ್ರೆ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ 100 ಕೆಳಗೆ ಬರ್ತೈತಿ, ಮ್ಯಾಗ 10 × 81,000. 81,000 ಇವೆರಡು 0 ಕ್ಯಾನ್ಸಲ್, 81 1 81, 2 0 ಎಷ್ಟಾಗುತ್ತೆ ಉಳಿತಾಯ?
8,100 ರೂಪಾಯಿ ಉಳಿತಾಯ ಆಗ್ತದೆ. ಇದೇನಾದರೂ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅಂದ್ರೆ ನೀವೇನು ಮಾಡ್ಬೇಕಾ, ಡೈರೆಕ್ಟ್ ಟೋಟಲ್ 8% ಇದೆ ಅಂದ್ರೆ 100% 90% ಖರ್ಚು ಮಾಡ್ತಂದ್ರೆ 8% ಬೀಳ್ತೈತಿ, 10% ಬೀಳ್ತೈತಿ, 10% ಇಟ್ಕೋತಾ ಇಂಟು ಟೋಟಲ್ ಎಷ್ಟೈತೆ ಒಂದು ಇನ್ಕಮ್ 81,000 ಐತಿ. 81,000 ಇಂಟು ಮಾಡಿ ಕಟ್ತಾ ಹೊಡೆದು ಬಿಟ್ರೆ ಆನ್ಸರ್ ಬಂದುಬಿಡ್ತದೆ. ಈ 2 0 ಕ್ಯಾನ್ಸಲ, ಇದೊಂದು 0 ಕ್ಯಾನ್ಸಲ, ಇದೊಂದು 0 ಕ್ಯಾನ್ಸಲ, ಉಳಿತು ಅಷ್ಟು ರೀ 8,100 ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ನಂಬರ್ A1 ಈಸ್ ಅ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ ಸರಿ, ನೆಕ್ಸ್ಟ್ ಕ್ವಶನ್. ಹಾಂ ನೋಡಿರಿ, ನಮ್ಮ ಗುರುಗಳು ಬಂದ್ರೆ ನೋಡ್ರಿ, ಯಾರಪ್ಪ ಅಂತಂದ್ರೆ ಬಾಪುಗೌಡ ಬೋನಾಳ್ ಸರ್ ಅಂತ. ಇವ್ರು ನೀವು ಆಲ್ರೆಡಿ ನೋಡಿರ್ತೀರಿ ಧಾರವಾಡನಾಗ, ಎಲ್ಲ ಆಲ್ಮೋಸ್ಟ್ ಎಲ್ಲ ಅಕಾಡೆಮಿಯಾಗ ಇವ್ರು ಪಾಠ ಮಾಡಿದ್ದಾರೆ. ಕರೆಂಟ್ ಅಫೇರ್ಸ್ ಮತ್ತು ಜಿ ಕೆ ಒಳಗೆ ಪೂರ್ತಿ ಹೆಸರಾಗ್ಯಾರ. ಇವ್ರದ್ದೇನು ವಿಶೇಷತೆಪ್ಪ ಅಂತಂದ್ರೆ ಇವ್ರೊಂದು ಆ್ಯಪ್ ಐತಿ, ಬೋನಾಳ್ ಸ್ಟಡಿ ಸರ್ಕಲ್ ಅಂತ ಒಂದು ಆ್ಯಪ್ ಐತಿ. ಅದ್ರೊಳಗೆ ಪರಿಸರ ಅಧ್ಯಯನ ಸಂಬಂಧಪಟ್ಟಂಗೆ ಕೋರ್ಸ್ ಮಾಡಿದ್ದಾರೆ. ಎಲ್ಲ ಕೋರ್ಸ್ಗಳು ಹೆಂಗಿರ್ತೈತಿ 1000+ ಇರುತ್ತೆ ಅಮೌಂಟ್. ಆದರೆ ಇವ್ರು ಏನು ಮಾಡ್ಯಾರ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತಂದ್ರೆ 499 ಅಂತ ಒಂದು ಕೋರ್ಸ್ ಮಾಡ್ಯಾರ. ಎಕಾಲಜಿ ಸಂಪೂರ್ಣ ನಿಮ್ಗೆ ಎಲ್ಲ ಪರಿಸರ ಇದನ್ನು ಮುಗಿಸ್ಕೊಡ್ತಾರೆ. ಅದಕ್ಕೆ ಎಷ್ಟೈತಿ ಪ್ರೈಸ್, 499 ಪ್ರೈಸ್ ಐತಿ. ಮತ್ತು ಬೋನಾಳ್ ಸ್ಟಡಿ ಸರ್ಕಲ್ ಅಂತ ಆ್ಯಪ್ ಅಷ್ಟೇ ಅಲ್ಲ, ಯೂಟ್ಯೂಬ್ ಚಾನಲ್ ಕೂಡ ಐತಿ. ಏನೈತಿ, ಬೋನಾಳ್ ಸ್ಟಡಿ ಸರ್ಕಲ್ ಅಂತ ಯೂಟ್ಯೂಬ್ ಚಾನಲ್ ಕೂಡ ಐತಿ. ಯೂಟ್ಯೂಬ್ ಚಾನಲ್ದಾಗೂ ಪ್ರತಿದಿನ ಅವ್ರ ಕರೆಂಟ್ ಅಫೇರ್ಸ್ ಆಯಿತು, ಜಿ ಕೆ ಆಯಿತು, ಸ್ಟೇಟ್ ಗೌರ್ಮೆಂಟ್ ಇರಲಿ, ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸ್ ಇರಲಿ, ಅದಕ್ಕೆ ಸಂಬಂಧಪಟ್ಟಂಗೆ ಯೂಟ್ಯೂಬಿನ ಕ್ಲಾಸ್ ಕೂಡ ಅಪ್ಲೋಡ್ ಮಾಡ್ತಿರ್ತಾರೆ. ಪ್ರತಿದಿನ ಲೈವ್ ಬರ್ತಾರೆ ಸಂಜೆ 9:00 ಅದನ್ನು ಕೂಡ ವೀಕ್ಷಣೆ ಮಾಡಿರಿ. ಆ್ಯಪ್ ಒಳಗೆ ಏನಂತಾರೆ, ಈ ಸದ್ಯಕ್ಕೆ ಎಕಾಲಜಿ ಐತಿ. ಆಲ್ರೆಡಿ ಈಗ ಆರ್ಮಿ ಜಿ ಕೆ ಕೋರ್ಸನ್ನು ಮಾಡಿದ್ರು, ಒಂದು 28 ದಿನಗಳ ಕೋರ್ಸ್ ಅಂತೇಳಿ ಒಂದು ಆರ್ಮಿ ಜಿ ಕೆ ಮಾಡಿದ್ರು. ಅದನ್ನು ಕೂಡ ಈಗ ಎಕ್ಸಾಮ್ ನಡೆಯಕ್ತಾ ಹುಡುಗರ ಅವನ್ನೆಲ್ಲ ತೊಗೊಂಡಂಥ ಹುಡುಗರ ಸರಿಯಾಗಿ ಸ್ಕೋರ್ ಮಾಡಿದಾರೆ ಅಂತ ಹೇಳ್ತೀನಿ. ಮತ್ತು ಈಗ ಎಕಾಲಜಿ ಕ್ಲಾಸ್ ಐತಿ, ಎಕಾಲಜಿ ಕೋರ್ಸ್ ಕೂಡ ಐತಿ. ಎಕಾಲಜಿ ಕೋರ್ಸ್ ನೀವು ಎಲ್ಲ ಎಕ್ಸಾಮ್ಗೂ ಯೂಸ್ ಆಗುತ್ತದೆ. ಯಾವ ಎಕ್ಸಾಮ, PC, PSI, KS, IS, FD, SD ಇವೆಲ್ಲಕ್ಕೂ ಯೂಸ್ ಆಗೋಂಗೆ ಎಕಾಲಜಿ ಕ್ಲಾಸನ್ನು ಮಾಡಕತ್ತಾರ. ಕೋರ್ಸನ್ನು ಎಲ್ಲ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಮಾಡಕತ್ತಾರ. ಅದನ್ನು ನೀವು ಕೋರ್ಸನ್ನು ತಗೋರಿ ಅಂತ ಹೇಳ್ತಾ, ಮತ್ತು ಇನ್ನು ಮುಂದಿನ ದಿನಗಳಲ್ಲಿ RRB ಗ್ರೂಪ್ ಡಿ ಆಯ್ತು, RRB ಗ್ರೂಪ್ ಡಿ, SSC GD, ಆರ್ಮಿ, ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂಗೆ ಎಲ್ಲ ಕೋರ್ಸ್ ಆಯಿತು, ಮತ್ತು ಸ್ಟೇಟ್ ಗೌರ್ಮೆಂಟ್ ಸಂಬಂಧಪಟ್ಟಂಗೆ ಎಲ್ಲ ಕೋರ್ಸ್ ಆಯಿತು. ಈ ಆ್ಯಪ್ ಒಳಗೆ ಬರ್ತಾವ. ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊರಿ, ಇವತ್ತೇ ಡೌನ್ಲೋಡ್ ಮಾಡ್ಕೊರಿ. ಆ್ಯಪನ್ನು ಪ್ಲೇಸ್ಟೋರ್ ಒಳಗೆ ಹೋದ್ರೆ ಬೋನಾಳ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಮಾಡಿದ್ರಿ ಅಂದ್ರೆ ಇದಲ್ಲಿ ಲೋಗೋ ಬರ್ತೈತಿ, ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೋದ್ರೆ ನಿಮಗೆ ಎಲ್ಲ ನೋಟಿಫಿಕೇಶನ್ ಬರ್ತಾವೆ, ಯಾವ ಕೋರ್ಸನ್ನು ಮಾಡಿ ಹಾಕಿದ್ದು ಅಂತ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರ್ತಾವೆ. ಇದ್ರ ಸದುಪಯೋಗ ನೀವು ಪಡ್ಕೊಂಡು ಒಳ್ಳೆ ಜಾಬ್ಗೆ ಸೇರ್ನ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣಂತ. ನೆಕ್ಸ್ಟ್ ಕ್ವಶನ್, 2,500 ಅಸಲಿಗೆ 10% ಬಡ್ಡಿ ದರದಂತೆ 500 ರೂಪಾಯಿ ಬಡ್ಡಿ ಎಷ್ಟು ವರ್ಷದಲ್ಲಿ ಆಗುತ್ತದೆ ಅಂತ ಕೇಳ್ತಾರೆ. ಏನು ಕೇಳ್ತಾರೆ ಇಲ್ಲಿ, ವರ್ಷ ಸಮಯ ಕೇಳ್ಕತ್ತಾರ. ಫಾರ್ಮುಲಾ ಏನೈತಿ, PTR/100 ಐತೆ ಅಂತ ತಿಳ್ಕೊರಿ. ಇದೊಂದು ಇಟ್ಕೊರಿ, ನೆನಪಿಟ್ಕೊಳ್ರಿ. ನಮಗೆ ಏನು ಕೇಳ್ತಾರೆ ಈಗ, ಟೈಮ್ ಸಮಯ ಕೇಳ್ತಾರೆ. ಟೈಮನ್ನು ಕಾಟಾಕ್ರಿ, ಟೈಮ್ ಐತಲ್ಲ ಇದನ್ನು ಕಾಟಾಕ್ರಿ. ಏನು ಉಳಿತಾ, PT ಉಳಿತಾ. ಈ PT ಎರಡು ಎಲ್ಲಿ ಬರ್ತಾವೆ, ಕೆಳಗೆ ಬರ್ತಾವೆ. PT ಕೆಳಗೆ ಬರ್ತಾವೆ. 100 ಇಂಟು SI ಮ್ಯಾಗ ಬರ್ತಾವೆ. SI ಅಂದ್ರೆ ಏನೋ ಸಿಂಪಲ್ ಇಂಟ್ರೆಸ್ಟ್. ಓಕೆ, ಈಗ ನೋಡ್ರಿ SI ಎಷ್ಟೈತಿ, 100 ಇಟ್ಕೋರಿ. 100 ಇಂಟು SI ಎಷ್ಟೈತಿ ಅಂಬುದು 500 ಐತಿ. 500 ರೂಪಾಯಿ ಮ್ಯಾಗ ಇಟ್ಕೊಳ್ರಿ. ಕೆಳಗೆ ಡಿವೈಡೆಡ್ ಬೈ PT ಪ್ರಿನ್ಸಿಪಲ್ ಎಷ್ಟೈತಿ, ಇಲ್ಲಿ 2,500 ರೂಪಾಯಿ ಪ್ರಿನ್ಸಿಪಲ್ ಐತಿ. 2,500 ರೂಪಾಯಿ ಪ್ರಿನ್ಸಿಪಲ್ ಐತಿ. ಟೈಮ್ ಇದು ಎಷ್ಟೈತಿ ನಮಗೆ, ಟೈಮ್ ಅಲ್ಲ ರೇಟ್ ಇದೆ. ರೇಟ್ ಎಷ್ಟೈತಿ, 10% ರೇಟ್ ಐತಿ. 10% ರೇಟಿಗೆ ಕೆಳಗೆ ಇಟ್ಕೊಳ್ರಿ. ಇನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೇನು ಸಿಗ್ತೈತಿ, ವರ್ಷ ಸಿಗ್ತೈತಿ. ನೋಡಿರಿ, 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 25 5 25, 5 1 5, 5 1 5, 5 2 10. ಹಾಗಿದ್ರೆ 8 ವರ್ಷ ಆಯ್ತದ. 2 ವರ್ಷ ಟೈಮ್ ಎಷ್ಟಾಗುತ್ತೆ, 2 ವರ್ಷದಲ್ಲಿ 500 ರೂಪಾಯಿ ಬಡ್ಡಿ ಆಗ್ತಾಯಿದೆ. 10% ಬಡ್ಡಿ ತರದಂತೆ. ಹಾಗಿದ್ರೆ ಆಪ್ಷನ್ ಏನಾಗುತ್ತದೆ, ಆಪ್ಷನ್ A1 ಈಸ್ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ವಸ್ತುವಿನ ಬೆಲೆ 200ರಿಂದ 150ಕ್ಕೆ ಇಳಿಕೆಯಾಗಿದೆ. ಹಾಗಾದರೆ ಶೇಕಡ ಇಳಿಕೆ ಎಷ್ಟು? ಇದು ನಿಮ್ಗೆ ಸ್ವಲ್ಪ ಬೇಸಿಕ್ ಗೊತ್ತಿಂದ ಡೈರೆಕ್ಟ್ ಮಾಡ್ಬೋದು ನೀವು. 200 ರೂಪಾಯಿ ಐತಿ, ಆದರೆ ಎಷ್ಟು ಇಳಿಕೆ ಐತಿ, 150ಕ್ಕೆ ಇಳಿಕೆ ಐತಿ. 2 ರೂಪಾಯಿದಿಂದ 150 ಬಂದೈತೆ. ಹಾಗಿದ್ರೆ ಎಷ್ಟು ಇಳಿಕೆ ಆಯಿತು, 50 ಇಳಿಕೆ ಆಯ್ತು. ಹಾಗಿದ್ರೆ 100ಕ್ಕೆ ಎಷ್ಟು,
ಹಿಂಗೆ ಈಸಿಯಾಗಿ ಬಿಡಿಸ್ಬೋದು ನೀವು, ಆದರೆ ನಿಮ್ಗೆ ಅರ್ಥ ಆಗಲ್ಲ ಅಂತೇಳಿ ಆ ಥರ ಎಲ್ಲ ಹೇಳ್ತೀವಿ. ಈ 2 ಜೋಡಿ ಕ್ಯಾನ್ಸಲ್ಲ, ಈ 2 ಜೋಡಿ ಕ್ಯಾನ್ಸಲ್ಲ, 2 ಒಂದಲೇ 2, 2 25 ಎಷ್ಟು ಪರ್ಸೆಂಟ್ ಇಳಿಕೆ ಆಗೈತಿ? 25% ಇಳಿಕೆ ಆಗೈತಿ. ಆಪ್ಷನ್ ನಂಬರ್ B2. ಈ ರೀತಿ ನಿಮ್ಗೆ ಅರ್ಥ ಆಗಲಿ ಅಂದ್ರೆ ಈಗ ನೋಡಿರಿ, 200 ರೂಪಾಯಿ ಐತಿ. ಈಗ ಎಷ್ಟು ಇಳಿಕೆ ಆಯಿತು? 150 ಇಳಿಕೆ ಆಯಿತು. 150 ಇತ್ತ 200 ಇದ್ದಿದ್ದ 150 ಬಂತು. ಎಷ್ಟು ಇಳಿಕೆ ಆಯಿತು? 50 ರೂಪಾಯಿ ಇಳಿಕೆ ಆಯಿತು. ಇದನ್ನು ಬಿಟ್ರಿ 200 ರೂಪಾಯಿ ಇದ್ದಿದ್ದ 50 ಇಳಿಕೆ ಆಯ್ತು ಅಂದ್ರೆ 100% ಇದ್ದ ಎಷ್ಟು ಇಳಿಕೆ ಆಗೈತಿ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕಟ್ತಾ ಹೊಡೆದ್ರೆ ಆನ್ಸರ್ 25% ಬರ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡ್ರಿ, ಒಂದು ರೈಲು 20 ಮೀಟರ್ ಪರ್ ಸೆಕೆಂಡ್ ವೇಗ ಇದೆ ಮತ್ತು 15 ಸೆಕೆಂಡ್ಗಳಲ್ಲಿ ಕ್ರಮಿಸುವ ದೂರ ಎಷ್ಟು ಅಂತ ಕೇಳ್ತಾರೆ. ಒಂದು ರೈಲು ಏನು ಮಾಡತೈತಿ? 20 ಮೀಟರ್ ಪರ್ ಸೆಕೆಂಡ್ ಅಂದ್ರೆ 1 ಸೆಕೆಂಡ್ಗೆ 20 ಮೀಟರ್ ಓಡ್ತೈತಿ ಅಂತದ. ಹಾಗಿದ್ರೆ 15 ಸೆಕೆಂಡ್ಗೆ ಎಷ್ಟು ಓಡ್ತೈತಿ, ಎಷ್ಟು ದೂರ ಕ್ರಮಿಸೈತಿ ಅಂತ ಕೇಳ್ತಾರೆ. ಫಾರ್ಮುಲಾ ಅಂತ ನಿಮ್ಗೆ ಪ್ರತಿ ಕ್ಲಾಸ್ನಾಗ ಇಂಥ ಕ್ವಶನ್ಸ್ ಬಂದಾಗ ನಿಮ್ಗೆ ಹೇಳಿರ್ತೀನಿ. ಏನಾಯ್ತು ಫಾರ್ಮುಲಾ? L/S × T. ಲೆಂತ್ ಕೇರು, ಲೆಂತ್ ಮ್ಯಾಗ ಕೈ ಇಡ್ರಿ, ತಳಗೇನು ಇರ್ತೈತಿ? S × T ಅಂದರೆ ಸ್ಪೀಡ್ ಇಂಟು ಟೈಮ್. ನಮ್ಗೆ ಏನಾದರೂ ಸ್ಪೀಡ್ ಕೇರು, ಸ್ಪೀಡ್ ಬೈ ಹಿಂಗೆ ಕೈ ಇಡ್ರಿ, ಏನು ಉಳಿತೈತಿ? L/T. L/T ಅಂದ್ರೆ ಲೆಂತ್ ಬೈ ಟೈಮ್ ಅನ್ನಾಗ. ನಮ್ಗೆ ಎಲ್ಲರಿ ಟಿ ಕೇರು, ಟಿ ಮ್ಯಾಗ ಹಿಂಗೆ ಕೈ ಇಡ್ರಿ, ಏನು ಉಳಿತೈತಿ? L/S ಉಳಿತೈತಿ, ಲೆಂತ್ ಬೈ ಸ್ಪೀಡ್. ನಮಗೇನು ಕೇಳ್ತಾರೆ ಈಗ? ಲೆಂತ್ ಕೇಳ್ತಾರೆ. ಲೆಂತ್ ಬಿಟ್ಬಿಡ್ರಿ, ಮುಚ್ಚಿಬಿಡ್ರಿ. ಲೆಂತ್ ಇಲ್ಲಿ ನಮ್ಗೆ ಗೊತ್ತಿಲ್ಲ, ಮುಚ್ಚಿಬಿಡ್ರಿ. ಏನು ಉಳಿತೀಗ? S × T. S × T ಉಳಿತು. ಇದನ್ನ ನಾವು ಮೀಟರ್ ಪರ್ ಸೆಕೆಂಡ್ ಐತಿದ, ಇದು ಕೂಡ ಸೆಕೆಂಡ್ ಒಳಗೈತಿ. ಇದನ್ನೇ ನಾವು ಕನ್ವರ್ಷನ್ ಮಾಡ್ಕೊತ ಅವಶ್ಯಕತೆ ಇಲ್ಲ. 20 × 15 ಮಾಡಿಬಿಟ್ರೆ ಆನ್ಸರ್ ಬಂದ್ಬಿಡ್ತದೆ ನೋಡ್ರಿ. 15 × 30 ಈ 0 ಆ್ಯಸ್ ಇಟ್ ಈಸ್ ಎಷ್ಟಾಗುತ್ತೆ? 300 ಮೀಟರ್ ನಮ್ದು ಲೆಂತ್ ಆಗ್ತದೆ. ಆಪ್ಷನ್ ನಂಬರ್ D4 ಈಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಮನೆಯನ್ನು 1100 ರೂಪಾಯಿಗಳಿಗೆ ಮಾರಾಟ ಮಾಡುವುದರಿಂದ ನನಗೆ 10% ಲಾಭ ಆಯಿತು. 10% ಲಾಭ ಆಯ್ತು, ನನಗೆ 10% ಲಾಭ ಆಯ್ತು. ಹಾಗಿದ್ರೆ ನನ್ನ ವೆಚ್ಚದ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಆ ಮನೆಯನ್ನು ತೆಗೆದುಕೊಂಡ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಈಗ ನೋಡ್ರಿ, 100 ರೂಪಾಯಿ ಇದ್ದಿದ್ದ 100% ಇದ್ದಿದ್ದ 11 ರೂಪಾಯಿ ಮಾರಿದ್ರೆ ನಮ್ಗೆ ಎಷ್ಟು ಲಾಭ ಆಗ್ತೈತಿ? 10% ಲಾಭ ಆಗ್ತಂದ್ರೆ ಎಷ್ಟು ಆಗ್ತದೆ? 110% ಆಯ್ತು. 100 ಇದ್ದಿದ್ದ 10% ಲಾಭ ಅಂದ್ರೆ 110% ಆಯ್ತು. 110% ಲಾಭ ಅಂತಂದ್ರೆ ಈ 11 ರೂಪಾಯಿ ನಮಗೆ ವೆಚ್ಚದ ಬೆಲೆ ಬೇಕಾಯ್ತು. ನಾವು ಬೆಲೆ ನೋಡಿದಾರೆ 111 ರೂಪಾಯಿ ಆಗೈತಿ, ಆದರೆ ಪರ್ಸೆಂಟೇಜ್ ನೋಡಿದಾರೆ 110 ಆಗೈತಿ. ಹಾಗಿದ್ರೆ ನಮಗೆ ಫಸ್ಟ್ ವೆಚ್ಚದ ಬೆಲೆ ಎಷ್ಟೈತಿ ರೀ? 100% ಇತ್ತು. 110% ವ್ಯಾಲ್ಯೂನ 11 ರೂಪಾಯಿ ಅಂತಂದ್ರೆ 100% ವ್ಯಾಲ್ಯೂ ಎಷ್ಟಾಕೈತಿ? X. 110 ಕೆಳಗೆ ಬರ್ತದೆ, ಮ್ಯಾಗ 1100 × 100 ಬರ್ತದೆ. 0 0 ಕ್ಯಾನ್ಸಲ್ಲ. 11 ಒಂದಲೇ 11, 11 ಒಂದಲೇ 11, ಈ 0 ಈ 0 ಈ 0, ಇವು 3 0 ಆ್ಯಸ್ ಇಟ್ ಈಸ್ ಎಷ್ಟಾಗುತ್ತೆ? 3 0 ಆ್ಯಸ್ ಇಟ್ ಈಸ್ ಅಂದ್ರೆ 1000 ನಮ್ಮದು ಕಾಸ್ಟ್ ಪ್ರೈಸ್ ಆಗ್ತದೆ. ವೆಚ್ಚದ ಬೆಲೆ ಎಷ್ಟು? 1000 ಆಗ್ತದೆ. ಆಪ್ಷನ್ ನಂಬರ್ B2 ಈಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ರಿ, 15 × 4 - 48/12 ಅಂತ ಐತಿ. ಬೋರ್ಡ್ ಮಾಸ್ ಅಂತ ನಿಮ್ಗೆ ಗೊತ್ತೈತಿ. ಬೋರ್ಡ್ ಮಾಸ್ ರೂಲ್ ಅಂತೂ ನಿಮಗೆ ಏನು ಮನಿ ಕ್ಲಾಸ್ನಾಗ ಅದು ನೋಡ್ಕೊತ ಬರ್ರಿ. ಹಿಂದಿನ ಕ್ಲಾಸ್ ಎಲ್ಲ ಭಾಳ ಇಂಪಾರ್ಟೆಂಟ್ ಅದಾವ. ಎಲ್ಲ ಅದೇ ರೀತಿ ಕ್ವಶನ್ಸ್ ಬರಕದಾವ ಆರ್ಮಿ ಒಳಗೆ. ಸ್ವಲ್ಪ ಎಲ್ಲ ಕ್ಲಾಸ್ಗಳು ನೋಡ್ಕೊಂಡು ಬರ್ರಿ. ನೋಡ್ಕೊಂಬಂದ್ರೆ ನೀವು ಎಕ್ಸಾಮ್ಗೆ ಎಲ್ಲ ಕ್ವಶನ್ಸ್ ಟ್ರೈಚ್ ಮಾಡ್ಬೋದು. ನೋಡಿರಿ, 15 × 4 - 48/12 ಬೋರ್ಡ್ ಮಾಸ್ ಪ್ರಕಾರ ಫಸ್ಟ್ ಬ್ರಾಕೆಟ್ಗಿಂತ ಮುಂಚೆ ಏನೈತಿ? ವೆನಿಕುಲಮ್ ಅಂತಂದ್ರೆ ಬಾರ್. ಈ ರೀತಿ ಬಾರ್ ಬಂದಿರ್ತೈತಿ. ಹಿಂಗೆ ಬಾರ್ ಬಂದಿರ್ತಿ, ಇಲ್ಲಿ ಹಿಂಗೆ ನಡು ಬಾರ್ ಬಂದಿರ್ತೈತಿ, ಅದನ್ನ ಬಿಡಿಸ್ಬೇಕು. ಹಾಂ, ಈಗ ನೋಡ್ರಿ, ವೆನಿಕುಲಮ್ ಆದ್ಮೇಲೆ ಏನೈತಿ? ಬ್ರಾಕೆಟ್ ಆದ್ಮೇಲೆ ಡಿವಿಷನ್ ಎಲ್ಲಿತಿ? ಇಲ್ಲಿ ಡಿವಿಷನ್ ಇಲ್ಲಿ ಐತಿ. ಪೈಲ್ ಡಿವಿಷನ್ ಮಾಡ್ಕೋರಿ. 12 ಒಂದಲೇ 12, 12 4 48, 12 4 48 ಆಯ್ತಾ. ನೆಕ್ಸ್ಟ್ ಏನೈತಿ? ಡಿವಿಷನ್ ಆದ ನಂತರ ಮಲ್ಟಿಪ್ಲಿಕೇಶನ್ ಇಲ್ಲೈತಿ. ಇಲ್ಲೈತಿ 15 4 ಎಷ್ಟು? 15 4 60, 60 - 4 ಉಳಿತೀಗ. 60ರಾಗ 4 ಕಳೆದ್ರೆ ಎಷ್ಟು ಉಳಿತೈತಿ? 56 ಉಳಿತೈತಿ. ಆಗಿದ್ರೆ ಆನ್ಸರ್ ಏನು ರೀ?
56 ನಮ್ಮದು ಸರಿಯಾದ ಉತ್ತರ ಆಪ್ಷನ್ ನಂಬರ್ A1. ಓಕೆ, ನೆಕ್ಸ್ಟ್ ಕ್ವಶನ್. ಯಾವ ಸರಳ ಬಡ್ಡಿ ದರದಲ್ಲಿ ಒಂದು ಮೊತ್ತವು 20 ವರ್ಷಗಳಲ್ಲಿ ದ್ವಿಗುಣವಾಗುತ್ತದೆ ಅಂತ ಕೇಳ್ತಾರೆ. ಏನು ಕೇಳ್ತಾರ? ಯಾವ ವರ್ಷದಲ್ಲಿ ಯಾವ ಸರಳ ಬಡ್ಡಿ ದರದಲ್ಲಿ ಒಂದು ಮೊತ್ತವು 20 ವರ್ಷಗಳಲ್ಲಿ ದ್ವಿಗುಣ ಅಂದರೆ 2 ಪಟ್ಟು ಆಗತೈತೆ ಅಂತ ಕೇಳ್ತಾರೆ. 2 ಪಟ್ಟು ಅಂದ್ರೆ ಡಬಲ್ ಆಗತೈತೆ ಕೇಳ್ತಾರೆ. ಏನು ಕೇಳ್ತಾರೆ ಇಲ್ಲಿ? ಸರಳ ಬಡ್ಡಿ ದರದಲ್ಲಿ ಪರ್ಸೆಂಟ್ ಕೇಳ್ತಾರೆ. ಪರ್ಸೆಂಟ್ ಅಂದ್ರೆ ಇಲ್ಲಿ ನೋಡ್ರಿ, ಈಗ ನೋಡ್ರಿ, ಒಂದು ನಮ್ಗೆ ಮೊತ್ತ ಕೊಟ್ಟಿಲ್ಲ, ಒಂದು ವ್ಯಾಲ್ಯೂ ಕೊಟ್ಟಿಲ್ಲ ಅವ್ರ 100 ಅಂತ ತಿಳ್ಕೊರಿ. ಇದು ಕಾಸ್ಟ್ ಪ್ರೈಸ್ ಅಂತ ತಿಳ್ಕೊರಿ, ಪ್ರಿನ್ಸಿಪಲ್ ಅಂತ ತಿಳ್ಕೊರಿ. ಇದು ಪ್ರಿನ್ಸಿಪಲ್ 100 ಅಂತ ತಿಳ್ಕೊರಿ. 100 ಇದ್ದದ ಡಬಲ್ ಆಗತ್ತೈತಿ ಅಂದ್ರೆ ಎಷ್ಟು ಆಕೈತಿ? 200 ಆಕೈತಿ. 100 ಇದ್ದದ್ದು 200 ಆತಂದ್ರೆ ಇದ್ರ ಬಡ್ಡಿ ಎಷ್ಟಾಯ್ತು? 100 ರೂಪಾಯಿ ಅಸಲ್ ಅಂದ್ರೆ 200 ರೂಪಾಯಿ ಆಗೈತೆ ಅಂದ್ರೆ 100 ರೂಪಾಯಿ ಅಸಲ್ ಅಂದ್ರೆ 100 ರೂಪಾಯಿ ಬಡ್ಡಿ ಆದಾಗ 2 ರೂಪಾಯಿ ಆಗೈತೆ. ಹಾಗಿದ್ರೆ SI ಎಷ್ಟಾಯ್ತು? ಈಗ SI 100 ಆಯ್ತು. ಸಿಂಪಲ್ ಇಂಟ್ರೆಸ್ಟ್ 100 ಆಯ್ತು. ಸರಳ ಬಡ್ಡಿ ಕೂಡ 100 ಆಯಿತು. ಪ್ರಿನ್ಸಿಪಲ್ಲು 100 ಆಯ್ತು. ಇದನ್ನ ಬಿಡ್ರಿ. ನೆಕ್ಸ್ಟ್ ಏನು ಕೊಟ್ಟಾರ? ಇಲ್ಲಿ ಟೈಮ್ ಕೊಟ್ಟಾರ. ಟೈಮ್ ಎಷ್ಟೈತಿ? ಟೈಮ್ 20 ವರ್ಷ ಐತಿ. 20 ವರ್ಷ ಐತಿ. ಈಗೇನಾಯ್ತು ನೋಡ್ರಿ, ಇಲ್ಲಿ ನಮ್ಗೆ ಪ್ರಿನ್ಸಿಪಲ್ ಸಿಕ್ತಾ, SI ಸಿಕ್ತಾ, ಟೈಮೇ ಸಿಕ್ತಾ. ಇವು 3 ಸಿಕ್ತಾರೆ. ನಮ್ಗೆ ಇನ್ನೂ ರೇಟ್ ಹಿಡಿದು ಭಾಳ ಈಜಿ ಐತಿ. ರೇಟ್ ಕಂಡು ಹಿಡಿದ ಭಾಳ ಈಜಿ ಐತಿ ನೋಡ್ರಿ. PTR ಡಿವೈಡೆಡ್ ಬೈ 100. ಏನು ಕೇಳ್ತಾರೆ ನಮ್ಗೆ? ರೇಟ್ ಕೇಳ್ತಾರೆ. ರೇಟ್ ಕಟ್ಟಾಕರಿ PT ಎರಡು ಕೇಳ್ಬಿಡ್ತಾವೆ. PT ಕೇಳ್ಬಿಡ್ತಾವೆ. 100 ಇಂಟು SI ಮ್ಯಾಗ ಬರ್ತಾವೆ ನೋಡ್ರಿ. ಏನೈತಿ? 100 ಇಂಟು SI ಎಷ್ಟೈತಿ? SI 100 ಐತಿ. ಪ್ರಿನ್ಸಿಪಲು ಇದು 100 ಅಂತೂ ಕಾಮನ್ನ. SI ಎಷ್ಟೈತಿ? 100 ಐತಿ ನೋಡ್ರಿ. ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಎಷ್ಟೈತಿ? ಪ್ರಿನ್ಸಿಪಲ್ ಕೂಡ 100 ಐತಿ. ಡಿವೈಡೆಡ್ ಬೈ 100. ಇಯರ್ ಎಷ್ಟೈತಿ? 20 ವರ್ಷ ಐತಿ. 20 ವರ್ಷ ಇಟ್ಕೊಡ್ರಿ. ಇನ್ನು ಕಟ್ತಾ ನೋಡ್ರಿ, ಬರ್ತದೆ ನೋಡ್ರಿ ಪರ್ಸೆಂಟೇಜ್. 0 ಕ್ಯಾನ್ಸಲ್ಲ, ಈ ಜೀರೋ ಕ್ಯಾನ್ಸಲ್ಲ, ಈ ಜೀರೋ ಕ್ಯಾನ್ಸಲ್ಲ. ಹಾಗಿದ್ರೆ 8% ಆಗುತ್ತಂದ್ರೆ 10% ನಮ್ಮದು ಬಡ್ಡಿ ದರ ಆಗ್ತದೆ. ಸರಿಯಾದ ಉತ್ತರ 10%. ಆಪ್ಷನ್ ನಂಬರ್ B2 ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ಸರಿ. ನೆಕ್ಸ್ಟ್ ಕ್ವಶನ್. 2 ಸಂಖ್ಯೆಗಳು 3:4 ಅನುಪಾತದಲ್ಲಿದೆ. 75 ಚಿಕ್ಕ ಸಂಖ್ಯೆಯಾದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಈಗ ನೋಡ್ರಿ, 2 ಸಂಖ್ಯೆ ಕೊಟ್ಟಾರೆ. ಇದು 1 ಸಂಖ್ಯೆ, ಇದು 2 ಸಂಖ್ಯೆ. 1ನೇ ಸಂಖ್ಯೆ, 2ನೇ ಸಂಖ್ಯೆ. ಅವ್ರ ಅನುಪಾತ ಎಷ್ಟೈತಿ? 3:4 ಐತಿ. ಅವ್ರೇನು ಹೇಳಿದಾರು? 75 ಅನ್ನೋದು ಚಿಕ್ಕ ಸಂಖ್ಯೆ ಆದ್ರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, 75 ಚಿಕ್ಕ ಸಂಖ್ಯೆ ಅಂದ್ರೆ ಇದ್ರ ಚಿಕ್ಕ ರೇಷಿಯೋ ಆಗ್ತಿದ್ರಾಗ ಚಿಕ್ಕ ಅನುಪಾತ 3 ಐತಿ. ಹಾಗಿದ್ರೆ ಈ 3 ವ್ಯಾಲ್ಯೂನ ಈ 75 ಚಿಕ್ಕ ಸಂಖ್ಯೆ ಅಂತ. ಮತ್ತು ಇನ್ನೊಂದು ಸಂಖ್ಯೆ ಯಾವ್ದು ಅಂತ ಕೇಳಿ, ಇನ್ನೊಂದು ರೇಷಿಯೋ ಆದೈತಿ ಇಲ್ಲಿ 4 ಐತಿ. ಹಾಗಿದ್ರೆ 4 ವ್ಯಾಲ್ಯೂ ಎಷ್ಟ? ಹೊಟ್ಟಿ ಕಟ್ತಾ. ಈಗ ಮತ್ತೆ 3 ಕೆಳಗೆ ಬಂತ. 75 ಇಂಟು 4 ಮಾಡ್ರಿ. 3 1 3, 3 2 6, 1 ಉಳಿತು, 3 5 15, 25 ಆತ. 25 4 ಎಷ್ಟು? 25 4 ಒಂದು 100 ಆಗ್ತದೆ. ಇದ್ರ ಆನ್ಸರ್ ಏನ? ಒಂದು 100 ಅನ್ನೋದು ಸರಿಯಾದ ಉತ್ತರ ಆಗ್ತೈತಿ. ಆಪ್ಷನ್ ನಂಬರ್ B2 ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇವತ್ತಿಟ್ಟು ಕ್ವಶನ್ಸ್ ಸಾಕ. ಇನ್ನೊಂದು ಏನಪ್ಪ ಅಂತಂದ್ರೆ, ಈಗ ಆರ್ಮಿ ಎಕ್ಸಾಮ್ ಅಂತೂ ಇನ್ನೊಂದೇ 3-4 ದಿನದಾಗ ಆರ್ಮಿ ಎಕ್ಸಾಮ್ ಮುಗಿತಾವ. ನೆಕ್ಸ್ಟ್ ಈಗ ಸದ್ಯಕ್ಕೆ ಏನು ಕಾಲ್ಪಾರ್ ಬಂತ? RRB ಗ್ರೂಪ್ ಡಿ ಐತಿ. RRB ಗ್ರೂಪ್ ಡಿ ಐತಿ. SSC GDನೂ ರೀಸೆಂಟ್ಲಿ ಕರಿತಾರೆ. SSC GD ಕರಿತಾರ. ಮತ್ತು ಈ ಸದ್ಯ CHSL ಐತಿ. CHSL ಐತಿ. ಮತ್ತು MTS ಐತಿ. ಇವು ಸದ್ಯಕ್ಕೆ ಇವ ಸೆಂಟ್ರಲ್ ಗೌರ್ಮೆಂಟ್. ಇವು 4 ರೀಸೆಂಟ್ಲಿ. ಈಗಂತೂ SSC ಅಂತೂ ರೀಸೆಂಟ್ಲಿ ಕರಿತಾರೆ. ಅದನ್ನು CHSL ಕರ್ದಾರ, MTS ಕರ್ದಾರ. RRB ಗ್ರೂಪ್ ಡಿ ಅಂತೂ ಸ್ಟಾರ್ಟ್ ಐತಿದ. ಇದ್ರೊಳಗೆ ನಿಮ್ಗೆ ಯಾವ ಕ್ಲಾಸ್ ಬೇಕಂತಿರಲ್ಲ ಆ ಕ್ಲಾಸ್ನ ಯೂಟ್ಯೂಬಲ್ಲಿ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಆರ್ಮಿ ಮುಗಿದ ನಂತರ ಯಾವ ಕ್ಲಾಸ್ ಬೇಕಂತಿಲ್ಲ, MTS ಬೇಕಂದ್ರೆ MTS, CHSL ಬೇಕಂದ್ರೆ CHSL, SSC GD ಬೇಕಂದ್ರೆ SSC GD, RRB ಗ್ರೂಪ್ ಡಿ ಬೇಕಂದ್ರೆ RRB ಗ್ರೂಪ್ ಡಿ ಎಲ್ಲಾನು ಸೇವ್ಸ್ ಮಾಡಿದ್ರೆ ಎಲ್ಲ ಥರ ಕ್ವಶನ್ಸ್ ಹಾಕೊಂತ ಎಲ್ಲ ಥರ ಕೂಡಿ ಮಾಡ್ತೀನಿ. ಬೇಕಾದ್ರೆ SS ಅಷ್ಟೇ ಬೇಕಂದ್ರೆ ಇವನ್ನೆಲ್ಲ 3 ಕೂಡಿಸಿ SSC ಮಾಡ್ತೀನಿ. ನಿಮ್ಗೆ ಯಾವ ಕೋರ್ಸ್ ಬೇಕಲ್ಲ ಅದನ್ನು ಕಮೆಂಟಲ್ಲಿ ಹಾಕಿರಿ. ಅವತ್ತು ಸಂಬಂಧಪಟ್ಟಂಗೆ ಮ್ಯಾಥ್ಸ್ ಕ್ವಶನ್ಸ್ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಪ್ರತಿದಿನ. ಈ ಹೆಂಗೆ ಆರ್ಮಿ ಆಗಿತ್ತಲ್ಲ ಆ ರೀತಿ ಪೂರ್ತಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಯಾರು ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ನನ್ನ ಕ್ಲಾಸ್ ಅಷ್ಟು ನೋಡಿದ್ರೆ ನೀವು ಅಲ್ಲಿ ಔಟ್ ಮಾಡುವಂಥ ವರ್ಕನ್ನು ನಿಮಗೆ ಮಾಡಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.